ಈ ವಿಡಿಯೋ ಕಂಡು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮಸ್ತೆ, ಎಲ್ಲ ಹೆಂಗಿದ್ರಿ? ನಾನು ನಿಮ್ಮ ಸಾನ್ವಿತಾ ಪೂಜಾರಿ. ಇವತ್ತು ನಾನು ಲೇಟ್ ಅಪ್ಲೋಡ್ ಮಾಡ್ತಿಪ್ಪು ವ್ಲಾಗ್. ಇದು ನಂದು ಬರ್ತ್ಡೇ ದಿನದ್ದು ವ್ಲಾಗ್. 1 ವಾರ ಆಯಿತು ಬರ್ತ್ಡೇ ಆದರೆ ವ್ಲಾಗ್ ಎಡಿಟ್ ಮಾಡಿ ಹಾಕೋಕೆ ನಂಗೆ ಪುರ್ಸೋತಿರ್ಲಿಲ್ಲ. ಅದಕ್ಕೆ ಲೇಟ್ ಅಪ್ಲೋಡ್ ಆಗ್ತಾಯಿತ್ತು ನಂದು ಈ ವಿಡಿಯೋ. ಮತ್ತು ಹಾಗೆ ಈ ವಿಡಿಯೋದಂಗೆ ನಾನು ಎಂಥ ಕೆಲಸ ಮಾಡೋದು ಅಂತೇಳಿ ಕೂಡ ನಾನು ನಿಮ್ಗೆ ಹೇಳ್ತೆ ಆಯಿತಾ. ಹೆಚ್ಚಿನ ಜನರಿಗೆ ಡೌಟ್ ಇತ್ತು, ನಾನು ಎಂಥ ಕೆಲಸ ಮಾಡೋದು, ನಾನು ಟೀಚರಾ ಅಥವಾ ಎಂತ ಅಂತ ಹೇಳಿ ಸುಮಾರು ಜನಿಗೆ ಡೌಟ್ ಇತ್ತು. ಈ ವಿಡಿಯೋದಂಗೆ ನಾನು ಅದನ್ನು ಕ್ಲಾರಿಫೈ ಮಾಡಿದೆ. ಇವತ್ತು ಬೆಳಗ್ಗೆ ಬೇಗ ಎದ್ಕೊಂಡು ತಿಂಡಿ ಅಂತ ಮಾಡುವ ಅನ್ಕೊಂಬತ್ತಿಗೆ ಅನ್ನ ಇದ್ದಿತ್ತು. ಅನ್ನದಂಗೆ ಏನಾದ್ರು ತಿಂಡಿ ಮಾಡೋ, ರೊಟ್ಟಿ ಮಾಡುವ ಅಂತ ಹೇಳಿ ಹೊರಟೆ. ಹಾಗೆ ಅದ್ರದ್ದು ಅಂತ ಬಾಳೆಲೆ ಬೇಕಲ್ಲ ರೊಟ್ಟಿ ಮಾಡೋಕ್ಕೆ. ಬಾಳೆಲೆ ಹೆಂಗೆ ತಟ್ಟಿ ಮಾಡ್ರೆ ಲೈಕ್ ಆಯ್ತು. ಅದಕ್ಕೆ ಬಾಳೆಲೆ ಕೊಯ್ಕ ಬಪ್ಪ ಅಂಥೇಳಿ ತೋಟಕ್ಕೆ ಬಂದಿದೆ. ಕಾಣಿ ಹೆಂಗಿತ್ತು ಅನ್ಸುತ್ತೆ. ನಮ್ಮಲ್ಲಿ ಹೆಚ್ಚಾಗಿ ನಾನು ಕೆಲಸಕ್ಕೆ ಸೇರೋತ್ತಿಗೆ ಆರ್ಫನ್ಸ್ ಮಕ್ಕಳೆಲ್ಲ ಜಾಸ್ತಿ ಇದ್ದಿರು, ಮತ್ತು ಸಿಂಗಲ್ ಪೇರೆಂಟ್ಸು, ಕೆಲವು ಅಂದರೆ ಪ್ರಾಬ್ಲಮಿಂದ ಬಂದ ಮಕ್ಕಳು ನಮ್ಮಲ್ಲಿ ಇರ್ತಾರೆ. ಅವರಿಗೆ ನಾವು ಪೋಷಣೆ ಮತ್ತು ರಕ್ಷಣೆಯನ್ನು ಕೊಡೋದು ಕೆಲಸ ಮಾಡುತ್ತಿಲ್ಲ. ನಮ್ಮದು ಮೇಡಮ್ ಪ್ರೊಫೆಸರ್ ಹಿಲ್ಡಾ ರಾಯಪ್ಪನ್ ಅಂಥೇಳಿ, ಅವ್ರು ತುಂಬ ವರ್ಷದಿಂದ ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಎಲ್ಲ ಕೊಟ್ಕೊಂಡು ಬಂದಿರು. ಅವ್ರಿಗೆ ಎಂತೆಲ್ಲ ಬೇಕು ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಬಂದಿರು. ಇದಕ್ಕಿತ್ತಲ್ಲ ಚುಂಗಂದ್ರು ಇದು ಈಗ ಲೈಟ್ ಇತ್ತು ಕಂಬಕ್ಕೆ ಒಂದ್ರ ಮೇಲೆ ಇತ್ತಲ್ಲ, ಒಂದ್ರ ಮೇಲೆ ಕೊಡ್ತೀನಿ, ಒಂದ್ರ ಮೇಲೆ ಹಿಂಗೆ ಇದ್ರ ಮೇಲೆ ನಾವು ನಡ್ಕೊಂಡು ಹೊರಿತ್ತಲ್ಲ. ಈಗ ಆಲ್ರೆಡಿ ಅಂಟ್ಕೊಂಡಾಯ್ತು ತೋರಿಸ್ತೀನಿ. ಲೈಕ್ ಇಪ್ಪತ್ತಿ ಹಿಂಗಾಗ್ತ, ಒಣದ್ರ ಮೇಲೆ ಹಿಂಗಾಗ್ತ, ಅದ್ರ ಮೇಲೆ ಹೆಂಗೆ ಆಗ್ತ ಗೊತ್ತಿತ್ತಾ, ಮೇಲೆ ಹಿಡ್ಕೊಂಡಾಯ್ತು. ಇದನ್ನು ಮತ್ತು ಕೂಕೊಂಡು ಹೆಕ್ಕಿ ತೆಗೀಕಷ್ಟೆ. ಅದಕ್ಕೆ ಗೆದ್ದೆ ಬೆಲೆ ಹೊಪ್ಪತ್ತಿಗೆ, ತೋಟದ ಹೊಪ್ಪತ್ತಿಗೆ ಸ್ವಲ್ಪ ಹಂಗೆ ಜಾಗೃತಿ ಮಾಡ್ಕೊ. ಅದು ನಂಗೆ ಗೊತ್ತಾಯಿಲ್ಲ ಆಲ್ರೆಡಿ ಇಲ್ಲಿ ಚುಂಗು ಆಯಿತು ಅಂಥೇಳಿ. ಅತ್ಯಂತ ನಿಂಗೆಂತ ಆತ್ಲ ಸಾಧಾರಣಕ್ಕೆ ಜೀವೇ ಇಲ್ಲ, ಸತ್ತೇ ಹೋಯ್ತಿದ್ದು. ಎಂತ ಮಾಡೋಕ್ಕಿಲ್ಲ, ಬೇರೆ ತಗೋಬಪ್ಪ. ಈಗಳಿನ ಕಾಲದಾಗೆ ಸುಮಾರು ಪ್ಲಾಸ್ಟಿಕ್ ಇದೆಲ್ಲ ಬಂದಿತ್ತು ಎಣ್ಣೆ ಉಜ್ಜುಕ್ಕೆ ಕಾವಲಿಗೆ. ಆದ್ರೆ ಹಳ್ಳಿ ಬದಿಗೆ ನಾವು ಈಗಳು ಬಾಳಿದಂಟಂಗೆ ಎಣ್ಣೆ ಹಾಕತ್ ಕಾವಲಿಗೆ. ಆಗಳು ಚುಂಗ್ ಹಿಡ್ಸ್ಕೊಂಡು ಹೋಯ್ದೆ. ಈಗ ಸ್ವಲ್ಪ ಜಾಗೃತಿ ಮಾಡ್ಕೊ ಹೋಪ ಅಂದಳಿ. ಬಾಳಿದಂಟಂಗೆ ನೀರೆಲ್ಲ ಹಿಡ್ಕೊಂಡಿರತ್ತಲ್ಲ, ಅದ್ರ ನೀರು ಪಸಿ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ಒಣಸ್ಕೊಂಡದ್ದು ಬಿಸಿ ಇಟ್ಟಾಕ್ಸಿ ಬನ್ನಿ ರೊಟ್ಟಿ ಮಾಡೋದು. ನಾನು ಕೆಲಸ ಮಾಡೋದು ಮಕ್ಕಳ ಫೀಲ್ಡಲ್ಲಿ, ಮಕ್ಕಳ ಜೊತೆ ಕೆಲಸ ಮಾಡೋದು. ಸಾಧಾರಣ 7 ವರ್ಷ ಕಳೀತಾ ಬಂತು ನಾನು ಮಕ್ಕಳೊಟ್ಟಿಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಫಸ್ಟಿಗೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡೋದು ನಾನು ಮಕ್ಕಳ ಜೊತೆಗೇನೆ. ಸೊ ಅದಾದಮೇಲೆ ಮೂಡುಬಿದ್ರೆ ಬಂದು ಕೂಡ 5 ವರ್ಷ ಕಳೀತು. ನಾನು ಮಕ್ಕಳ ಜೊತೆ ಕೆಲಸ ಮಾಡಿದ್ರಲ್ಲಿ ನಂದು ಯಾವ ಪೋಸ್ಟ್ ಇದ್ದಿತ್ತು, ನಾನು ಯಾವ್ಯಾವ ಪೋಸ್ಟಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ತೇನೆ. ನಡುವಲ್ಲಿ ಬೇರೆ ಎಲ್ಲ ಹಾಕೋಕ್ಕಿದ್ದ ಕಾರಣ ಕಂಟಿನ್ಯೂ ಹೇಳೋಕ್ಕಾತಿಲ್ಲ. ಬೆಳಗ್ಗೆನೆ ನಮ್ಮ ಸಂಸ್ಥೆ ಮಕ್ಕಳು ಫೋನ್ ಮಾಡಿ ವಿಶ್ ಮಾಡ್ರು. ನಮ್ಮನೆ ಬಾಗ್ಲೊಂದು ಹೋಯ್ದಿತ್ತು, ಸಣ್ಣ ಕೆಲಸ ಇದ್ದಿತ್ತು, ಸ್ಕ್ರೂ ಡ್ರೈವರ್ ಎಲ್ಲ ತಕೊಂಡು ನಾನೇ ಒಂದು ರಿಪೇರಿ ಕೆಲಸ ಮಾಡು ಅಂದ್ಕೊಂಡು ಹೊರಟೆ. ಅಂತೂ ಇಂತೂ ಸ್ವಲ್ಪ ಪ್ಲೇಸ್ ಚೇಂಜ್ ಮಾಡಿ ಹಾಕ್ರ ಮೇಲೆ ಡೋರ್ದು ಲಾಕ್ ಸರಿ ಆಯ್ತು. ಬ್ಯಾಂಗ್ಳೂರಲ್ಲಿ 20ಗೆ ಮಕ್ಕಳ ಮನೆಯೆಲ್ಲ ಇದು ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡಿದ್ದಿದೆ 1.5 ವರ್ಷ. ಅದಾದ್ಮೇಲೆ ಮೂಡುಬಿದ್ರೆಯಲ್ಲೂ ಪ್ರಜ್ಞದಲ್ಲಿ ಅಧೀಕ್ಷಕರು ಅಂದರೆ ಲೈಕ್ ವಾರ್ಡನ್ ಅಂತಲೂ ಹೇಳ್ತರು, ಬಟ್ ಗೌರ್ಮೆಂಟ್ ಇದು ಫೀಲ್ಡಲ್ಲೂ ಸೂಪರಿಂಟೆಂಡೆಂಟ್ ಅಂತ ಹೇಳಿ ಒಂದು ವರ್ಡ್ ಯೂಸ್ ಮಾಡ್ತರು. ನಮ್ಮದು ಬಾಲಮಂದಿರ ಬಂದ್ಬಿಟ್ಟು ಅನುದಾನಿತ ಗೌರ್ಮೆಂಟ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇತ್ತು, ಅದ್ರದ್ದು ಅನುದಾನಿತದಿಂದ ನಡೀತಾ ಇರೋದು. ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿಪ್ರಿ ನಾನು ಮಕ್ಕಳ ಫೋಟೋ ಎಲ್ಲ ಹಾಕೋದಿಲ್ಲ. ನಂಗೆ ಸುಮಾರು ಜನಕ್ಕೆ ಏಂತಿರ್ತರು, ಮಕ್ಕಳ ಫೋಟೋ ಎಂತಕ್ಕೆ ಹಾಕೋದಿಲ್ಲ ನೀವು, ನೀವು ಸ್ಟಾಫ್ನವ್ರು ಮಾತ್ರ ಇರ್ತೀರಿ ಎಲ್ಲ ಫೋಟೋ ಹೆಂಗಂತ ಹೇಳಿ. ಎಂತಕ್ಕಂತಂದರೆ ನಮ್ಮದು ಜುವೆನಲ್ ಜಸ್ಟಿಸ್ ಅಂದರೆ ಬಾಲನ್ಯಾಯ ಇದ್ರ ಅಡಿ ರಿಜಿಸ್ಟರ್ ಹಾಕೋದು ಪ್ರತಿಯೊಂದು ಮಕ್ಕಳ ಪಾಲನಾ ಸಂಸ್ಥೆ ಬಾಲಮಂದಿರ ಎಲ್ಲ ಕೂಡ. ಅದ್ರ ಪ್ರಕಾರ ನಾವು ಮಕ್ಕಳ ಫೋಟೋನ ಎಲ್ಲಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕೋಕ್ಕಿಲ್ಲ, ಮಕ್ಕಳ ಫೇಸನ್ನು ನಾವು ಎಲ್ಲೂ ಶೋ ಮಾಡೋಕ್ಕಿಲ್ಲ.
ಹಂಗಾಗಿ ನಾನು ಫೋಟೋ ಹಾಕುದಿಲ್ಲ. ಇವತ್ತು ಬರ್ತ್ಡೇ ಅಂತ ಹೇಳಿ ಬಿರಿಯಾನಿ ಮತ್ತೆ ಚಿಕನ್ ಕಬಾಬ್ ಮಾಡಿದ್ದೆ. ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿಕ್ಕಿ ಮಾಣಗಟ್ಟಿಗೆ ಒಂದು ಹೋಯ್ವಪ್ಪ ಅಂತೇಳಿ ಸಾಯಂಕಾಲ ಹೊರಟದ್ದು. ಹಾಗೆ ಒಂದು ಫಿಯಾನ್ಸ್ ಬಂದಿದ್ದಿರು, ಅವರು ಮಾಣಕಟ್ಟಿ ಕರ್ಕೊಂಡು ಹೋಗಪ್ಪ ಅಂತೇಳಿ ಹೊರಟ್ರು. ಯಾವ್ದಿನಾರು ಮರಿಲಕ್ಕ ಬ್ರಹ್ಮಲಿಂಗನ, ಹುಟ್ಟದ ದಿನ ಅಂತೂ ಮರೆಯೋ ಕಷ್ಟನೇ. ಎಂತಕಂದ್ರೆ ನಮಗೆ ಎಲ್ಲ ಬದುಕು ಕೊಟ್ಟದ್ದು, ಪ್ರತಿಯೊಂದು ನಮಗೆ ಜೀವನದಾಗ ಎಂತ ಬೇಕು ಎಲ್ಲ ಕೊಟ್ಟದ್ದು ನಾನು ಬ್ರಹ್ಮಲಿಂಗ ಅಂತ ಹೇಳ್ತೆ. ಎಂತಕಂದ್ರೆ ನಾನು ಸಣ್ಣ ವಯಸ್ಸಿಂದನೂ ನಂಬ್ಕೊಂಡು ಬಂದದೆ ಬ್ರಹ್ಮಲಿಂಗನ. ಎಲ್ಲ ಕೈ ಮುಕ್ಕಣಿ ಅಕ್ಕ. ನಾನು ಹೈಸ್ಕೂಲ್ 20ಗೆ ಈ ಬೇಸಿಗೆ ರಜೆ ಎಲ್ಲ ಇರುತ್ತಲ್ಲ, ಅಷ್ಟೊತ್ತಿಗೆ ಇವ್ರದ್ದೇ ಅಂಗಡಿಗೆ ನಾವು ರಜೆ ಟೈಮಿಗೆ ಕೆಲ್ಸಕ್ಕಂತೇಳಿ ಎಲ್ಲ ಹೋಗ್ತಿದ್ದಿತ್ತು ಹೈಸ್ಕೂಲ್ 20ಗೆ. ಈಗಲೂ ಕೂಡ ಅವ್ರು ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ನನ್ನ ಫೇವ್ರೆಟ್ ಅಕ್ಕ ಅವರು. ಯಾಕಂದ್ರೆ ನಮ್ಮನ್ನ ಒಂದು ಮನೆ ಮಕ್ಕಳ ಥರ ಟ್ರೀಟ್ ಮಾಡ್ತಾರೆ ಈಗಲೂ ಕೂಡ. ಖುಷಿ ಆಯ್ತು, ಹಂಗೇನಾರೊಬ್ರು ಬೇಕಲ್ಲ ಊರಾಗೆ. ನಾನು ಹುಟ್ಟದ ದಿನ ಅಂತ ಹೇಳಿ ಖುಷಿ ಆಯ್ತು ಅವರಿಗೆ. ಅದಕ್ಕೆ ಅವ್ರ ಅಂಗಡಿದು ಬಳಿನ ಅವರೇ ಕೈಯಾರೆ ಇಟ್ಟು ಗಿಫ್ಟ್ ಮಾಡಿ ಕಳಿಸ್ರು. ಒಮ್ಮೆಲೆ ಫುಲ್ ಮಳೆ ಸ್ಟಾರ್ಟ್ ಆಯ್ತಲ್ಲ ಅಂತ ಇಲ್ಲಿ ಲೆಫ್ಟಿಗೆ ದಾರಿಯೂ ಕಾಣಿಸೋದಿಲ್ಲ, ಹಂಗೆ ಮಳೆ ಬಂತು ಒಮ್ಮೆಲೆ. ದೇವಸ್ಥಾನದಿಂದ ಮನೆ ಬಪ್ಪಕ್ಕೂ ಅಮ್ಮ ಬೈ ಶುರು ಮಾಡ್ದಾಳು. ಎಲ್ಲ ಎಣ್ಣೆ ಮಾಡಿ ಇಟ್ಟಿಗೆ ಹೋಯ್ದೆ ಸ್ಟವ್ ಅಂತೇಳಿ. ಅದಕ್ಕೆ ಫಸ್ಟ್ ಒಂದು ಸ್ಟವ್ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕಮ್ಮ ಅಂಥೇಳಿ ಕ್ಲೀನ್ ಮಾಡ್ಕೊಂಡೆ. ಅದಾದ ನಂತರ ಬಿರಿಯಾನಿಗೆಲ್ಲ ಎಂತ ರೈಸ್ ಮಾಡಿರಲಿಲ್ಲ, ಹಂಗೆ ರೈಸ್ ಎಲ್ಲ ಮಾಡ್ಕೊಂಡು ಅದಕ್ಕೆ ರೆಡಿ ಮಾಡ್ಕೊಂಡದ್ದು. ಹಾಗೆ ನಂದು ಫಿಯಾನ್ಸ್ ಕೇಕ್ ತಗೊಂಬಂದಿದ್ದೀರು ಬರ್ತ್ಡೇಗೆ ಅಂಥೇಳಿ. ಸೊ ಮನೆಯವರೆಲ್ಲ ಸೇರ್ಕೊಂಡು ಸೆಲೆಬ್ರೇಷನ್ ಮಾಡ್ತು. ಸುಮಾರು ವರ್ಷದ ಮೇಲೆ ಕೇಕ್ ಕಟ್ ಮಾಡ್ತಾ ಇದ್ದದ್ದು ಖುಷಿ ಆಯ್ತು. ಬಿರಿಯಾನಿಗೆ ರೈಸ್ ಆಯಿತು. ಅದಕ್ಕೆ ಗೋಡಂಬಿ ದ್ರಾಕ್ಷಿ ಮತ್ತು ಹುರಿದ ಈರುಳ್ಳಿ ಎಲ್ಲ ಹಾಯ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೆ. ಮಿಕ್ಸ್ ಮಾಡಿ ಕಡಿಕೆ ಊಟ ಮಾಡ್ತು. ಲೈಕ್ ಆಯಿತು, ನಾನು ಫಸ್ಟ್ ಮಾಡೋದು ಲೈಕ್ ಆಯ್ತು ಅಂತಂದ್ರು ನನ್ನ ಫಿಯಾನ್ಸ್. ಹಾಗೆ ನನಗೂ ಕೂಡ ಟೇಸ್ಟ್ ಮಾಡಿ ಕಂಡ್ರ ಮೇಲೆ ಗೊತ್ತಾಯ್ತು ಲೈಕ್ ಆಯ್ತು ಅಂತ ಹೇಳಿ. ನೆಕ್ಸ್ಟ್ ಟೈಮ್ ಇನ್ನೂ ಚಂದ ಮಾಡಿ ಮಾಡುವ ಅಂದ್ಕೊಂಡಿದ್ದೆ. ನಮಸ್ತೆ ಎಲ್ಲ, ಹೆಂಗಿದ್ರಿ? ಇವತ್ತು ನಾನು ನಂದು ಬರ್ತ್ಡೇ ಗಿಫ್ಟ್ ಎಲ್ಲ ಓಪನ್ ಮಾಡ್ತಾ ಇದ್ದೆ, ನಿಮ್ಗೆ ತೋರಿಸು ಅಂತ ಹೇಳಿ. ಇದು ನಮ್ದು ಮಕ್ಕಳ ಮಾಡೋದು ಗಿಫ್ಟ್. ಒಂದೊಂದು 4 ರೂಮ್ ಇತ್ತು ಮಕ್ಕಳದು. ಒಂದೊಂದು ರೂಮಿನವ್ರು ಒಂದೊಂದು ಗಿಫ್ಟ್ ಮಾಡಿ ಕೊಟ್ಟಿರಲ್ಲ ಸೇರಿ. ನಮ್ದು ಬಾಲಮಂದಿರದ ಮಕ್ಕಳು ಯಾವಾಗ್ಲೂ, ಈಗ ನಾನೊಂದು 5 ವರ್ಷ 6ನೇ ವರ್ಷ ಬರ್ತ್ಡೇ ಅನ್ಸತ್ತಿಲ್ಲ, ಪ್ರತಿ ವರ್ಷನೂ ಒಂದು ರಾಶಿ ಗ್ರೀಟಿಂಗ್ಸ್ ಮತ್ತೆ ಗಿಫ್ಟ್ ಎಲ್ಲ ಮಾಡಿ ಕೊಟ್ಟಿರೋ. ನಂಗೆ ಇಡೋಕೆ ಜಾಗ ಇಲ್ಲ ಮನೆಗೆ ಆಕ್ಚುಲಿ. ಈ ಸಲನು ಕಪಾಟಾಗಿ ಮಾಡಿಟ್ಟಿದ್ದೆ. ಈ ಸಲ ಸ್ವಲ್ಪ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ಕೋಸ್ಕರ ಸ್ವಲ್ಪ ಗ್ರೀಟಿಂಗ್ಸ್ ಎಲ್ಲ ಕಮ್ಮಿ ಬಂದಿತ್ತು. ಕಾಣಿ ಹೆಂಗಿತ್ತು ಅಂತೇಳಿ ಎಲ್ಲ ಆಯ್ತಾ. ಪ್ರತಿ ವರ್ಷ ಮಕ್ಕಳು ಗಿಫ್ಟ್ ಮಾಡಿ ಕೊಡ್ತರು. ಆದ್ರೆ ಇಷ್ಟ ನನ್ನ ಯೂಟ್ಯೂಬ್ ಚಾನಲ್ ಇರಲಿಲ್ಲ, ಹಾಗೆ ಯಾರಿಗೆ ತೋರಿಸ್ತಿರ್ಲಿಲ್ಲ. ಈ ಸಲ ಯೂಟ್ಯೂಬ್ ಚಾನಲ್ ಇರ್ತಲ್ಲ, ಹಾಗೆ ವಿಡಿಯೋ ಮಾಡಿ ನಿಮಗೆಲ್ಲ ಒಂಚೂರು ತೋರಿಸುವ ನಮ್ಮ ಮಕ್ಕಳದ್ದು ಕ್ರಿಯೇಟಿವಿಟಿ ಅಂತ ಹೇಳಿ ಈ ವಿಡಿಯೋ. ಇದು ಸಣ್ಣ ಮಕ್ಕಳು ಮಾಡೋದು. ಇನ್ನೊಂದು ಫನ್ನಿಯೆಸ್ಟ್ ಗಿಫ್ಟ್ ಇತ್ತಾಯ್ತು ನನಗೆ. ಇದು 5ನೇ ಕ್ಲಾಸ್ ಇದು ಹುಡುಗಿ ಕೊಟ್ಟದ್ದು ಫನ್ನಿಯೆಸ್ಟ್ ಗಿಫ್ಟ್ ನನಗೆ. ಯಾವ ಕಡೆ ಕಡಿಮೆಯಾ ಫನ್ನಿ ಗಿಫ್ಟ್ ಅಂತ ನಾನೆಂತದ್ದು ದೊಡ್ಡ ಗಿಫ್ಟ್ ಅಂದ್ರೆ ಲೆಟರ್ ಬರ್ತಿಡೋ ಚೀಟಿ ಮಾಡಿ ಚಂದ ಮಾಡಿ ನಂಗೆ ತಂದು ಕೊಡ್ತಿದ್ದ ಅಂತಾನೆ. ನೋಡ್ರೆ ಸ್ಮಾರ್ಟ್ ಬಜಾರ್ ಇದ್ದು ಚೀಟಿನ ಕಟ್ ಮಾಡಿ ಫನ್ನಿ ಗಿಫ್ಟ್ ತರ ತಂದು ಕೊಟ್ಟಿಡು. ಇಂಥ ಮಕ್ಕಳು ನೋಡಿ ಅಂತೆ. ಅದು ಚೆನ್ನಾಗಿತ್ತು ಅವ್ರು ಕೊಟ್ಟಿದ್ದು ಸ್ಟೈಲ್. ಇದು ಕೂಡ ನನ್ನ ಸ್ಟೂಡೆಂಟ್ಸ್ ಗಿಫ್ಟ್ ಮಾಡಿದ್ದು, ರೇಖಾ ಮತ್ತೆ ಅಕ್ಷತಾ ಅಂತೇಳಿ ಓಲ್ಡ್ ಸ್ಟೂಡೆಂಟ್ಸ್. ನಾನೀಗ ಬ್ಲಾಗ್ ಎಲ್ಲ ಮಾಡ್ತಿದ್ನಲ್ಲ, ಸೊ ಹೆಲ್ಪ್ ಆಗಲಿ ಅಂತೇಳಿ ಮಕ್ಕಳು ನನಗೆ ಗಿಫ್ಟ್ ಮಾಡಿದ್ರು. ಚೆಂದ ಇತ್ತಲ್ಲ, ಓಪನ್ ಮಾಡೋಲ್ಲ.
ಮಸ್ತ್ ಹೆಲ್ಪ್ ಆಯ್ತು ನಂಗೆ. ಎಂತಕ್ಕಂತಂದ್ರೆ ವಾಯ್ಸ್ ಕೆಲವೊಂದ್ಸಲ ಹೊರಗಡೆ ಎಲ್ಲ ವಾಯ್ಸ್ ಎಲ್ಲ ಹೊರಗಡೆ ಬರ್ತಂತ ಹೇಳ್ತಿತ್ತು. ಸೊ ಇದೀಗ ನಂಗೆ ಹಿಂಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು ಮಕ್ಕಳಿಗೆಲ್ಲ ಸಣ್ಣ ಸಣ್ಣ ಗಿಫ್ಟ್ ಕೊಟ್ಟಿದ್ರಿ. ಮತ್ತೆ ನಮ್ದು ಕೇಸ್ ವರ್ಕರ್ ಶರಣೆ ಮಿಸ್ ಅಂತ ಹೇಳಿದ್ರು, ಅವರು ಗಿಫ್ಟ್ ಮಾಡಿದ್ರು. ಸೂಪರ್, ಹೆಂಗಿತ್ತು ಹೇಳಿ? ಸೂಪರ್ ಸೋಕೊಂಡು. ಇದು ನಮ್ದು ಕೌನ್ಸಿಲರ್ ಸುಷ್ಮಾ ಮಿಸ್ ಕೊಟ್ಟದ್ದು ಸೀರೆ. ಚೆನ್ನಾಗಿತ್ತಲ್ಲ, ಕಾಟನ್. ಥ್ಯಾಂಕ್ ಯು. ನಮ್ಮ ದೊಡ್ಡ ತಲೆ ಅಕೌಂಟೆಂಟ್ ದುಬೈ ರಿಟರ್ನ್. ಗಿಫ್ಟ್ ಪ್ಯಾಕೇಜಾ? ಹೌದಾ? ಈಗ ದುಬೈದು ಜಯ ಮಿಸ್ ಕೊಟ್ಟದ್ ಸೀರೆ. ಎರಡು ಇದೆ ಅವರದ್ದು ಸೀರೆ. ವಾ, ಎರಡು ಸೀರೆ ನಂಗೆ ಜಯ ಮಿಸ್ ಕಡೆಯಿಂದ. 2 ವರ್ಷದ್ದು, ಹೋದ ವರ್ಷದ್ದು ಬಾಕಿ ಇತ್ತು, ಅದಕ್ಕೆ ಈ ವರ್ಷ ಸೇರಿಸಿ ಕೊಟ್ಟಿದ್ರು ನಂಗೆ. ಚಂದ ಇತ್ತಾಯ್ತಾ? ಥ್ಯಾಂಕ್ ಯು. ಈಗ ನಮ್ಮ ಎಂತ ಅಡಿಗೆ ಅಕ್ಕ ಜ್ಯೋತಿ ಅಕ್ಕ ಕೊಟ್ಟದ ಸೀರೆ ಚಂದ ಇತ್ತು. ಈ ಸೀರೆ ಕಲರ್ ಹಾ, ಈ ಕಲರ್ ಸೀರೆ. ಅರೆ ಗಿಡ್ಪ್ಲೇ ಮುಳ್ಪಡ್ದು ಇದು ನಮ್ಮದು ಶಶಿಕಲಾ ಮಿಸ್ ಕೊಟ್ಟದ್ದು ಸೀರೆ. ನಮ್ಮಲ್ಲಿ ಹೌಸ್ ಮದರ್ ಶಶಿಕಲಾ ಮಿಸ್. ಇದು ನೋಡಿ ಚಂದ ಇತ್ತು. ಇದು ಇನ್ನೊಬ್ರು ಹೌಸ್ ಮದರ್ ಪ್ರೀತಿಕಾ ಮಿಸ್ ಕೊಟ್ಟದ್ದು ಸೀರೆ. ಆಯ್ತಾ ನೋಡಿ, ಚೆನ್ನಾಗಿದೆ ಅಲ್ಲ? ಜಯ ಮಿಸ್ ಇದು ಸೀರೆ, ಪ್ರೀತಿಕಾ ಮಿಸ್ ಇದು ಸೀರೆ ಗಿಫ್ಟ್, ಶರಣ್ಯ ಮಿಸ್ ಇದು, ಸುಷ್ಮಾ ಮಿಸ್ ಇದು, ಶಶಿಕಲಾ ಮಿಸ್ ಇದು, ಜ್ಯೋತಿ ಅಕ್ಕಂದು. ಆಮೇಲೆ ಮಕ್ಕಳು. ನಾವು ಸ್ಟಾಫ್ನವ್ರು ನಮ್ದು ಹುಟ್ಟದ ದಿನ ಬಂದ್ರೆ ಪ್ರತಿ ವರ್ಷನೂ ಮಕ್ಕಳಿಗೆ ಏನಾದ್ರು ಸ್ಪೆಷಲ್ ಸ್ವೀಟ್ ಏನಾದ್ರು ಕೊಡ್ತಾ ಇರುತ್ತೆ. ಅದೇ ತರ ನಾನು ಕೂಡ ಪ್ರತಿ ವರ್ಷ ಬರ್ತ್ಡೇಗೆ ಮಕ್ಕಳಿಗೆ ಏನಾದ್ರು ಕೊಡ್ತಾ ಇರ್ತೆ. ಹಂಗೆ ಈ ಸಲ ಸ್ಪೆಷಲ್ ಪಾನಿಪುರಿ ಮಾಡಿಸುವ ಅಂತ ಅನಿಸ್ತು. ಮಳೆ ಬರ್ತಿತ್ತು, ಹಂಗೆ ಲೈಕ್ ಆಗ್ತಾ ಅಂತ ಹೇಳಿ ಪಾನಿಪುರಿ ನಾವು ಹೊರಗಡೆಯಿಂದ ತಪ್ಪೋದಕ್ಕಿಂತ ನಾವು ಮನೆಯಲ್ಲೇ ಪ್ಯಾಕೆಟ್ ಎಲ್ಲ ಸಿಕ್ಕತ್ತಲ್ಲ, ಈಗ ಹಂಗೆ ಮನೆಯಂಗೆ ಮಾಡುವ ಅಂತ ಹೇಳಿ ಪ್ಯಾಕೆಟ್ ತರಿಸಿ ನಾವೇ ಮಾಡ್ತಾ ಇತ್ತು. ನಮ್ಮ ಕೈಯಾರೆ ಮಕ್ಕಳಿಗೆ ಎಂತಾರು ಮಾಡಿ ಕೊಡೋದಂದ್ರೆ ನನಗೆ ತುಂಬ ಇಷ್ಟ. ನಾನು ಹಿಂಗೆ ಏನಾದ್ರು ಸ್ಪೆಷಲ್ ಮಾಡೋದಿದ್ರೆ ಎಲ್ಲರಿಗೂ ಮಾಡೋಕೆ ಟ್ರೈ ಮಾಡ್ತಾ ಇರ್ತೆ. ನನಗೂ ಕಲ್ತಂಗೆ ಆತ, ಹಂಗೆ ಮಕ್ಕಳಿಗೆ ಮಾಡಿ ಕೊಟ್ಟಂಗೂ ಆತ ಅಂತ ಹೇಳಿ ಅಪರೂಪಕ್ಕೆ ಅಡುಗೆ ಮನೆಗೆ ಹೋಗಿ ಏನಾದ್ರು ಮಾಡ್ತಿರ್ತೆ. ಕೆಲವರೆಲ್ಲ ಅನ್ಕೊಂಡೆ ನಂಗೆ ಅಡುಗೆ ಬತ್ತಿಲ್ಲ ಅಂತ ಹೇಳಿ. ಆದ್ರೆ ನಾ ಸ್ವಲ್ಪ ಕಲ್ತಿದ್ದೆ ಈಗ ಅಡುಗೆ ಮಾಡೋಕೆ. ಕೆಲವ್ರು ಅನ್ಕೊಂಡಿರ ನಾನು ಅಡುಗೆ ಮಾಡೋ ವಿಡಿಯೋ ಎಲ್ಲ ಹಾಕೋದಕ್ಕೋಸ್ಕರ ನಾನು ಇಲ್ಲಿ ಅಡುಗೆ ಮಾಡೋದು ಅಂತೇಳಿ. ಇಲ್ಲ, ಅಡುಗೆ ಮಾಡೋಕೆ ಬೇರೆಯವ್ರು ಇದ್ರು. ನಾನು ಸಮ್ಟೈಮ್ಸ್ ಹೊಸ್ತಾಗಿ ಏನಾದ್ರು ಟ್ರೈ ಮಾಡೋದಿದ್ರೆ ಮತ್ತೆ ಏನಾದ್ರು ಸಮ್ಟೈಮ್ ನಮ್ಮ ಕಲಿಕ್ ಅಂತೇಳಿ ಹೆಲ್ಪ್ ಮಾಡೋಕಿದ್ರೆ ಎಲ್ಲ ನಾನು ಅಡುಗೆ ಮನೆಗೆ ಹೋಗಿ ಏನಾದ್ರು ಮಾಡಿ ಬತ್ತೆ. ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಹೇಳಿ ಕಾಣ್ಕಲ್ಲ, ಅದಕ್ಕೆ ಟೇಸ್ಟ್ ಹೆಂಗೆ ಬಂದಿತ್ತು ಅಂತ ಹೇಳಿ ಈಗ ಕಾಣ್ತಾ ಇದ್ದೆ. ಲೈಕ್ ಬಂದಿದ್ದಿತ್ತು ಮಾತ್ರ ಟೇಸ್ಟ್ ಎಲ್ಲ. ಅವರು ಅಂತ ಬಾಕ್ಸ್ ಹಂಗೆ ಕೊಟ್ಟದ್ದೆಲ್ಲ ನಾವು ಟ್ರೈ ಮಾಡಿದ್ದಿತ್ತು. ಅದನ್ನ ಪಾನಿಗೆಲ್ಲ ನೀರಿಗೆಲ್ಲ ಹಾಕಿ ಕರಡಿಸಿದ್ದಿತ್ತು. ಟೇಸ್ಟ್ ಒಳ್ಳೆ ಬಂದಿದ್ದಿತ್ತು. ಬನ್ನಿ ಈಗ ಮಕ್ಕಳಿಗೆಲ್ಲ ಸರ್ವ್ ಮಾಡಿ ಕೊಡುವ. ಈಗ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮ್. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಕಂಡ್ರಿ ಅಲ್ಲ, ಒಂದು ಬರ್ತ್ಡೇ ದಿನದ್ದು ಮತ್ತೆ ಮಾರನೇ ದಿನ ಸಂಸ್ಥೆಗೆ ಬಂದ್ಮೇಲೆ ಮಕ್ಕಳಿಗೆ ಪಾನಿಪುರಿ ಕೊಟ್ಟದ್ದು ಮತ್ತೆ ಮಕ್ಕಳದ್ದು ಗಿಫ್ಟ್ ಮತ್ತೆ ಸಂಸ್ಥೆಯಲ್ಲಿ ಸ್ಟಾಫ್ನವ್ರು ನನಗೆ ಕೊಟ್ಟ ಗಿಫ್ಟ್ ಇದು ಎಲ್ಲ ಇದು ವಿಡಿಯೋದಲ್ಲಿ ಹಾಕಿದೆ. 2 ದಿನದ ವಿಡಿಯೋ ಇತ್ತು. ಈ ವಿಡಿಯೋ ಕಂಡ್ರೆ ಯಾರಿಗಾರು ಇಷ್ಟ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿದು ಬರ್ತ್ಡೇ ವ್ಲಾಗ್ ಮುಗೀತು ಇಷ್ಟಕ್ಕೆ. ಬರುವ ವರ್ಷ ಬರ್ತ್ಡೇಗೆ ಸಿಕ್ಕುವ ಆಯ್ತಾ? ಬಾಯ್ ಬಾಯ್.